ಹಿಂದೂ ಹುಲಿ ಬಿಜೆಪಿಯ ಉಚ್ಚಾಟಿತ ನಾಯಕ ಯತ್ನಾಳ್ ಹತ್ಯೆಗೆ ಸ್ಕೆಚ್ ಹಾಕಿರುವಂತ ಸ್ಫೋಟಕ ಆಡಿಯೋ ಇದೀಗ ಆತಂಕವನ್ನ ಸೃಷ್ಟಿ ಮಾಡಿದೆ. ಯತ್ನಾಳ್ ತಲೆಯನ್ನ ಕತ್ತರಿಸೋಕೆ ಕಿಡಿಗೇಡಿಯೊಬ್ಬ ಕರೆ ಕೊಟ್ಟಿದ್ದು ಯತ್ನಾಳ್ಗೆ ಈಗ ಭದ್ರತೆ ನೀಡಬೇಕು ಹಾಗೂ ಬೆದರಿಕೆ ಹಾಕಿದ್ದ ಆ ಆರೋಪಿ ಯಾರು ಅಂತ ಚರ್ಚೆ ಶುರುವಾಗ್ತಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. बीजापुर के सब दिग्गज बीजापुर बंद और रही बात यत्नाल का फाइनल डे. ಯತ್ನಾಳ ಹತ್ಯೆಗೆ ಸ್ಕೆಚ್, ಸ್ಫೋಟಕ ಆಡಿಯೋ ಲೀಕ್, ಯತ್ನಾಳ್ಗೆ ವೈ+ ಭದ್ರತೆ, ಯತ್ನಾಳ್ ತಲೆ ಕತ್ತರಿಸಿ, ಯತ್ನಾಳ್ಗೆ ಇದೇ ಫೈನಲ್, ಯತ್ನಾಳ್ ದಿ ಎಂಡ್. ಹೀಗೊಂದು ಡೆಡ್ಲಿ ಸ್ಟೇಟ್ಮೆಂಟ್ ಕೊಟ್ಟ ಕಿಡಿಗೇಡಿಯೊಬ್ಬನು ದಂಗೆಗೆ ಪ್ರಚೋದಿಸುವ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅಷ್ಟಕ್ಕೂ ಯಾರಾತ, ಎಲ್ಲಿದ್ದಾನೆ, ಈ ಕಿಡಿಗೇಡಿ ಮಾತನಾಡಿರೋದು ಏನು, ನೀವೇ ಒಮ್ಮೆ ಕೇಳಿ. अस्सलाम वालेकुम सब भाइयों और दोस्तों को. आज मुझे एक सबसे बड़ी मीटिंग में बुलाया गया था. एमएमसी की मीटिंग में आलमगीर हॉल में रखे थे. बीजापुर के सब दिग्गज मेंबर वहाँ पे शामिल थे. वहाँ पे उलमा इकराम भी शामिल थे. तो वहाँ पे फैसला हुआ 15 तारीख को बीजापुर बंद और रही बात यत्नाल का फाइनल डे. ಹುಬ್ಬಳ್ಳಿಯ ಬಾನಿಬೋಣಿಯಲ್ಲಿ ನಡೆದಿದ್ದ ರಾಮನವಮಿ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಪೈಗಂಬರ್ ಕುರಿತು ಯತ್ನಾಳ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದೆ ಈಗ ಕೆಲವರ ಕಣ್ ಕೆಂಪಾಗಿಸಿದೆ. ಹೀಗಾಗಿ ಕಿಡಿಗೇಡಿ ಯತ್ನಾಳ್ ಬಗ್ಗೆ ಓಪನ್ ಡೆತ್ ಥ್ರೆಟ್ ಅನ್ನ ನೀಡಿದ್ದು ಇದಕ್ಕೆ ಯತ್ನಾಳ್ ಬೆಂಬಲಿಗರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಈ ಅದೇದೇ ಒಂದೇ ಸುದ್ದಿ ಕೇಳಲಿಕ್ಕೆ ಸರ್, ನಾವು ಇಲ್ಲಿ ತನಕ ಎಲ್ಲಿ ಪೊಲೀಸ್ ಕಂಪ್ಲೇಂಟ್ ಅದು ಏನು ಸುದ್ದಿ ಇಲ್ಲ ಅದ್ರ ಬಗ್ಗೆ. ಬಟ್ ತಾವೇ ಕೈ ಒಳಗೆ ಕ್ರಮ ಕೈಗೊಳ್ಳಂಗಿತ್ತಂದ್ರ ಮತ್ತ ಪೊಲೀಸ್ ಇಲಾಖೆ ಎದಕ್ ಬೇಕು ಇದಕ್ಕ? ಹೌದಲ್ರಿ? ಈಗ ನಮಗ್ ಅಂದಾರಪ್ಪ ಅಂದ್ಕೊಳ್ಳಿ ನಾವೇ ಎದುರಾಳಿಗಳಾಗಿ ಹೋರಾಟ ಮಾಡ್ಕೊತ ಹೋಗಿರ್ತಂದ್ರ ಕಾನೂನು ವ್ಯವಸ್ಥೆನೇ ಬೇಡ ಅನ್ಸ್ತೈತೆ. ಹಂಗಂದ್ರ ಅವ್ ಜೀವ ಬೆದರಿಕೆ ಕೊಡೋದು, ಈ ಧಮಕಿ ಕೊಡೋದು ಅದು ನಿಮ್ ಕಡೆ ಇಟ್ಕೋರಿ. ಅದಕ್ಕ ಕಾನೂನು ರೀತಿ ಏನದಲ್ಲ ಕಂಪ್ಲೇಂಟ್ ಮಾಡ್ರಿ, ಕಾನೂನು ರೀತಿ ಕ್ರಮ ತೋರಿ. ಅವ್ರು ಯಾರು ಮಾಡ್ಯಾರ ಅವ್ರು ಮಾಡ್ರಿ. ಮುದ್ಗಿ ಹಾಕೋದು, ಹೊಡಿತೀನಿ ಅಂತ ಪ್ರಚೋದನೆ ಮಾಡೋದು, ನಾವ್ ಇಷ್ಟು ಜನ ಆಗ್ತೀವಿ, ನಾವು ಅಷ್ಟು ಜನ ಆಗ್ಬೋಗ್ತೀವಿ. ಇತ್ತ ಆಡಿಯೋ ವೈರಲ್ ಆಗ್ತಿದ್ದಂತೆ ಕಾಂಗ್ರೆಸ್ ಮುಖಂಡ ಅಬ್ದುಲ್ ಹಮೀದ್ ಮುಷ್ರಫ್ ರ್ಯಾಲಿ ಪೋಸ್ಟ್ಪೋನ್ ಬಗ್ಗೆ ಹೇಳಿಕೆ ನೀಡಿದ್ದಾರೆ. तारीख को रैली होने की वो कैंसल कर रहे हैं. 15 तारीख को पूर्वभावी मीटिंग कर को 20 तारीख के बाद ये रैली करने का कर रहे हैं. ये वक़्फ़ के बारे में और हुजूर सल्लल्लाहु अलैहि वसल्लम के गुस्ताखी करे सो उसके बारे में रैली कर रहे हैं. ಅಷ್ಟೇ ಅಲ್ಲದೆ ಗಿರೀಶ್ ಬಂಡಾರ ಕವಟೆ ಎನ್ನುವ ಯತ್ನಾಳ್ ಬೆಂಬಲಿಗ ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಗೆ ಇಮೇಲ್ ಸಂದೇಶವನ್ನ ರವಾನಿಸಿದ್ದಾರೆ. ದೇಶ ವಿರೋಧಿಗಳನ್ನ ಎದುರು ಹಾಕಿಕೊಂಡ ಯತ್ನಾಳ್ಗೆ ದಯವಿಟ್ಟು ವೈ+ ಅಥವಾ ಝಡ್ ಶ್ರೇಣಿಯ ಭದ್ರತೆ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ಒಟ್ನಲ್ಲಿ ಒಬ್ಬ ಜನಪ್ರತಿನಿಧಿಗೆ ಹೀಗೆ ಓಪನ್ ಆಗಿ ಜೀವ ಬೆದರಿಕೆ ಹಾಕಿ ತಲೆ ಕತ್ತರಿಸಬೇಕು ಅಂತ ಸಂಚು ಹೂಡಿದ್ದು ಪೊಲೀಸರು ಇನ್ನೂ ಕ್ರಮ ಕೈಗೊಂಡಿಲ್ಲ ಯಾಕೆ ಅನ್ನೋ ಪ್ರಶ್ನೆಗಳು ಕೂಡ ಕೇಳಿ ಬರ್ತಿದೆ. ಮತ್ತೊಂದೆಡೆ ನಮ್ಮಂತವರ ಕತೆ ಏನು ಅನ್ನೋ ಸಾರ್ವಜನಿಕರ ಆತಂಕವೂ ಕೂಡ. ಫೈರ್ ಬ್ರ್ಯಾಂಡ್ ಯತ್ನಾಳ್ ಈ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಳುತ್ತಾರೆ, ಅವರಿಗೆ ಟೈಟ್ ಸೆಕ್ಯೂರಿಟಿ ಒದಗಿಸ್ತಾರ ಪೊಲೀಸರು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.